ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನಾಮಿಯಲ್ ಅಂಡ್ ಮಲ್ಟಿನಾಮಿಯಲ್ ಥಿಯರಮ್ದು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫೈಂಡ್ ಸಮ್ ಆಫ್ ಆಲ್ ಕೋಎಫಿಷಿಯೆಂಟ್ಸ್ ಇನ್ ದ ಎಕ್ಸ್ಪೆನ್ಷನ್ ಆಫ್ x plus y power n. Hence obtain the sum of all the coefficients in the expansion of x plus y power 10. ಸೊ ನೋಡಿ, ಯಾವಾಗ ಸಮ್ ಆಫ್ ಆಲ್ ಕೋಎಫಿಷಿಯೆಂಟ್ಸ್ ಅಂತ ನಿಮಗೆ ಕಾಣುತ್ತೆ ಕ್ವಶನ್ ಅಲ್ಲಿ, ಅವಾಗ ನೀವು ಬೈನಾಮಿಯಲ್ ಥಿಯರಮ್ ಅನ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇವಾಗ ಯಾವ ರೀತಿ ಅಪ್ಲೈ ಮಾಡೋದು ನೋಡಿ. ಅವ್ರು ಏನ್ ಕೇಳಿದ್ದಾರೆ, ಫಸ್ಟ್ ಸಮ್ ಆಫ್ ಆಲ್ ಕೋಎಫಿಷಿಯೆಂಟ್ಸ್ ಇನ್ ದ ಎಕ್ಸ್ಪೆನ್ಷನ್ ಆಫ್ x plus y power n ಅನ್ನ ಕಂಡಿಡಿವಿ. ನೆಕ್ಸ್ಟ್ ಅದನ್ನ ಯೂಸ್ ಮಾಡಿಕೊಂಡು x plus y power 10 ಏನಾಗುತ್ತೆ ಅಂತ ಹೇಳ್ರಿ. ನೋಡಿ, n ವ್ಯಾಲ್ಯೂ ಮಾತ್ರ ಡಿಫರ್ ಆಗ್ತಾ ಇರೋದು. ಇಲ್ಲಿ n ಗೆ ಕಂಡಿಡ್ಕೊಂಡಿದೀವಿ ಅಂತಂದ್ರೆ ನಮಗೆ ಬೇಕಾದ ವ್ಯಾಲ್ಯೂಗೆ ನಾವು ಕಂಡಿಡ್ಕೋಬಹುದು ಏನ ಸಮ್ ಆಫ್ ಆಲ್ ಕೋಎಫಿಷಿಯೆಂಟ್ಸ್ ಅನ್ನ. ಸಿಂಪಲ್, x plus y power n ಇದೆ, ಆ n ಜಾಗಕ್ಕೆ 10 ಅನ್ನ ಅಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಸಿಗುತ್ತೆ. ಸೊ ಫಸ್ಟ್ ನಾವು x plus y power n ವ್ಯಾಲ್ಯೂ ಏನು ಅಂತ ಕಂಡಿಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳಿರೋ ಹಾಗೆ ಬೈನಾಮಿಯಲ್ ಥಿಯರಮ್ ಅನ್ನ ಅಪ್ಲೈ ಮಾಡ್ತೀವಿ. ವಿ ನೋ ದಟ್ ಯೂಸಿಂಗ್ binomial theorem. So binomial theorem ಯಾವ ರೀತಿ ಇರುತ್ತೆ? x plus y power n can be written as summation of r is equal to 0 to n ncr into x power r into y power n minus r. ಸೊ ಇದನ್ನ ಏನಂತ ಕರಿತೀವಿ ನಾವು? ಬೈನಾಮಿಯಲ್ ಥಿಯರಮ್ ಅಂತ ಕರಿತೀವಿ. ಈಗ ನನಗೆ ಬೇಸಿಕ್ ಕಂಡೀಷನ್ ಬೇಕು ಅಂದ್ರೆ x plus y power n. ನೋಡಿ, x plus y power n ಬೇಕು. ಈಗ ನಾನು ಬೇಸಿಕ್ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತಂದ್ರೆ x ವ್ಯಾಲ್ಯೂ ಏನಂತ ತಗೋಬೇಕು, y ವ್ಯಾಲ್ಯೂ ಏನಂತ ತಗೋಬೇಕು. ಈಗ ನೋಡಿ, ನಾನೇನಾದ್ರೂ ಯಾವ್ದಾದ್ರು ಒಂದನ್ನ 0 ಅಂತ ತಗೊಂಡ್ರು ಕೂಡ ನನಗೆ ಆಗಲ್ಲ. ಯಾಕೆ ನೋಡಿ, x ವ್ಯಾಲ್ಯೂ 0 ತಗೊಂಡ್ರೆ ಇದಷ್ಟು ಕೂಡ 0 ಆಗ್ಬಿಟ್ಟು ಎಲ್ಲ ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ಎಲ್ಲ 0 ಆಗ್ಬಿಡ್ತವೆ. ನೆಕ್ಸ್ಟ್ y ಅನ್ನ ನಾನು 0 ಅಂತ ತಗೊಂಡ್ರೆ ಇಲ್ಲಿ ಇದು 0 ಆಗಿರೋದ್ರಿಂದ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಎಲ್ಲ 0 ಆಗ್ಬಿಡ್ತವೆ. ಸೊ ನನಗೆ ಕಂಡೀಷನ್ ಕರೆಕ್ಟ್ ಆಗಿ ಸ್ಯಾಟಿಸ್ಫೈ ಆಗಬೇಕು, ಮತ್ತೆ ನನಗೆ ಈಸಿ ಆಗಬೇಕು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರನು, ಅಂದ್ರೆ ಬೇಸಿಕ್ ಕಂಡೀಷನ್ ಅನ್ನ ಕಂಡುಹಿಡಿಯೋದಕ್ಕೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ, x ವ್ಯಾಲ್ಯೂ 1 y ವ್ಯಾಲ್ಯೂ 1 ಅಂತ ತಗೊಂಡ್ರಾಯ್ತು. ಅವಾಗ ನನಗೆ ಕಂಡೀಷನ್ ಕೂಡ ಸ್ಯಾಟಿಸ್ಫೈ, ನೆಕ್ಸ್ಟ್ ಈಸಿ ಆಗುತ್ತೆ ನನಗೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಬೇಸಿಕ್ ಕಂಡೀಷನ್ ಏನು ಅಂತ ಕಂಡುಹಿಡ್ಕೊಳ್ಳೋದಕ್ಕೆ. ದೇರ್ಫೋರ್ ಲೆಟ್ಸ್ ಸಬ್ಸ್ಟಿಟ್ಯೂಟ್ x is equal to 1 and y is equal to 1 in equation 1. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳಿ. ಇದಕ್ಕೆ x ವ್ಯಾಲ್ಯೂ 1 y ವ್ಯಾಲ್ಯೂ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ಫೋರ್ 1 plus 1 power n will be equal to summation of r is equal to 0 to n ncr. ಈಗ x ಜಾಗದಲ್ಲಿ ಏನು ಬರುತ್ತೆ? 1. ಸೊ 1 power r into n minus r. ನೋಡಿ, x ಜಾಗಕ್ಕೆ 1, y ಜಾಗಕ್ಕೆ 1, x ಜಾಗಕ್ಕೆ 1, y ಜಾಗಕ್ಕೆ 1. ಸೊ ಇದನ್ನ ಇನ್ನಷ್ಟು ಸಿಂಪ್ಲಿಫೈ ಮಾಡ್ಕೊಳ್ರಿ. 1 plus 1 will be 2. ಸೊ 2 power n can be written as summation of r is equal to 0 to n ncr into, ನೋಡಿ 1 power ಏನೇ ಇರಲಿ ವ್ಯಾಲ್ಯೂ ಅದು 1 ಆಗೇ ಇರುತ್ತೆ. 1 power 100 is 1, 1 power 1000 is 1, 1 power 0 is 1. ಸೊ ವ್ಯಾಲ್ಯೂ will be 1 into, ನೋಡಿ 1 power n minus r. n ವ್ಯಾಲ್ಯೂ ಏನೇ ಆಗಿರಲಿ, r ವ್ಯಾಲ್ಯೂ ಏನೇ ಆಗಿರಲಿ, ಸೊ 1 power ಏನೇ ಇದ್ರೂ ಕೂಡ ವ್ಯಾಲ್ಯೂ ಏನಾಗಿರುತ್ತೆ? 1 ಆಗೇ ಇರುತ್ತೆ. ಸೊ 1 into 1. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ 1 into 1 ಯು ಕ್ಯಾನ್ ರೈಟ್ ಇಟ್ ಆಸ್ NCR ಸಾಕು. ಸೊ 1 ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟೇ ಅಲ್ವಾ ವ್ಯಾಲ್ಯೂ ಬರೋದು. ಸೊ ಇದನ್ನ ಇಟ್ಕೊಂಡು ನಾನೇನ್ ಮಾಡಬೇಕು, x plus y power 10 ವ್ಯಾಲ್ಯೂನ ಕಂಡುಹಿಡ್ಕೋಬೇಕು. ಈಗ ನನಗೆ ಏನ್ ವ್ಯಾಲ್ಯೂ ಸಿಕ್ಕಿರೋದು? ಇದು ಜನರಲ್ ಫಾರ್ಮೆಟ್ ಫಾರ್ x plus y power n. ಸೊ ಇವಾಗ ನನಗೆ ದೇರ್ಫೋರ್ ನಾನು ಇಲ್ಲಿ ಬರಿಬಹುದು ಸಮ್ ಆಫ್ ಆಲ್ ಕೋಎಫಿಷಿಯೆಂಟ್ಸ್ in expansion x plus y power n will be equal to. ಸೊ ಈ ರೀತಿ. ಸೊ ಇದನ್ನೇನಾದ್ರೂ ಕೂಡ ನಾನು ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಇದನ್ನ ಇಲ್ಲಿ ಒಳಗಡೆ ಸಮೇಷನ್ ಇದೆಯಲ್ಲ, ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ ಅಂತಂದ್ರೆ ಏನಾಗುತ್ತೆ? ಸೊ 2 power n ಅನ್ನ ಆ ಕಡೆ ತಗೊಂತೀನಿ, ಇದನ್ನ ಈ ಕಡೆ ತಗೊಂತೀನಿ ಎಕ್ಸ್ಪ್ಯಾಂಡ್ ಮಾಡೋದಕ್ಕೋಸ್ಕರ ಅಷ್ಟೇ. ಸೊ ಇವಾಗ r ವ್ಯಾಲ್ಯೂ ಎಲ್ಲಿಂದ ಶುರು ಆಗ್ತಾ ಇದೆ? 0. ಸೊ n ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿರುತ್ತೆ. ಯಾಕೆ? n ವ್ಯಾಲ್ಯೂ ಏನು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಸೊ nc0 0 ಇಂದ ಅಲ್ವಾ ಶುರುವಾದ, nc0 ಪ್ಲಸ್ nc1 ಪ್ಲಸ್ nc2 ಪ್ಲಸ್ ಅದೇ ರೀತಿ ಎಲ್ಲಿವರೆಗೂ ಹೋಗುತ್ತೆ? ncn. ಯಾಕೆ? ರೇಂಜ್ ಇರೋದೇನು ನನಗೆ 0 ಇಂದ n ವರೆಗೂ ಕೂಡ ರೇಂಜ್ ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು 2 power n. ಸರಿನಾ? ಸೊ ಇವಾಗ ನನಗೇನು ಸಿಕ್ಕಿದೆ? x plus y power ಎಂದು ಸಮೇಷನ್ ಆಫ್ ಆಲ್ ದಿ ಕೋಎಫಿಷಿಯೆಂಟ್ಸ್ ಇಂದ ಎಕ್ಸ್ಪೆನ್ಷನ್ ಸಿಕ್ಕಿದೆ. ಈಗ ನನಗೇನು ಬೇಕಾಗಿರೋದು? x plus y power 10. So x plus y power n value is
2 power n, x plus y power 10 ವ್ಯಾಲ್ಯೂ ಏನಾಗಿರುತ್ತೆ 2 power 10 ಆಗಿರುತ್ತೆ. ಸೊ x plus y power 10 will be equal to 2 power 10. ಸೊ 2 power 10 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಯ್ತು ನೋಡಿ. So 2 power 10 value will be equal to 1024. So 1024. So this is the final answer. So the sum of coefficient in the expansion x plus y power 10 can be written as 1024. ನಾನು ಆಲ್ರೆಡಿ ಹೇಳಿದೆ x plus y power n ಇಂದ ನಾವು ಫಸ್ಟ್ ಕಂಡುಹಿಡ್ಕೊಂತೀನಿ. ಕಂಡುಹಿಡ್ಕೊಂಡಾದ್ಮೇಲೆ x plus y power 10 ಅನ್ನ ಇಲ್ಲಿ ಬರೆದ್ರಾಯ್ತು. ಸೊ ಈ ಎಕ್ಸ್ಪೆನ್ಷನ್ ಬರಿಬೇಕಾ, ಬರಿಬಹುದು, ಬರಿದಲ್ಲೇನೂ ಇರಬಹುದು. ಯಾಕಂತಂದ್ರೆ ಈ ಜನರಲ್ ಫಾರ್ಮ್ಯಾಟ್ ಸಾಕು. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡೋದು ಸಿಂಪಲ್. ಏನು ರೇಂಜ್ ಇದೆ ಅಲ್ವಾ 0 ಇಂದ n ವರೆಗೂ, ಸೊ ಅದನ್ನ ಡಿನೋಟ್ ಮಾಡಿದೀವಿ ಅಷ್ಟೇ. ರೇಂಜ್ ವ್ಯಾಲ್ಯೂ r ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ. ಸೊ n ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅದು ಕಾನ್ಸ್ಟೆಂಟ್ ಆಗಿತ್ತು. ಸಮೇಷನ್ ಆಗಿರೋದ್ರಿಂದ ಎಲ್ಲದನ್ನು ಕೂಡ ಆಡ್ ಮಾಡ್ತಾ ಇದ್ದು ನೋಡಿ. ಸಮ್ ಆಫ್ ಆಲ್ ಕೋಎಫಿಷಿಯಂಟ್. ಸೊ ಇವೆಲ್ಲವನ್ನು ಕೂಡ ಕೋಎಫಿಷಿಯಂಟ್ಸ್ ಅಂತೀವಿ. ಆಡ್ ಮಾಡಿದಾಗ ಏನಂತೆ 2 power n ಬರುತ್ತೆ. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಉಳಿದಿರುವಂತ ಎಲ್ಲ DMS ಕಾನ್ಸೆಪ್ಟ್ಸ್ ಗಳು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಇರ್ತವೆ. ಸೊ ಆ ಎಲ್ಲ ಪ್ಲೇ ಲಿಸ್ಟ್ ಪ್ರತಿ ಮಾಡ್ಯೂಲ್ ಪ್ರಕಾರನೂ ಕೂಡ ನಾನು ಡಿಸೈನ್ ಮಾಡಿದ್ದೀನಿ. ಸೊ ಆ ಎಲ್ಲ ವಿಡಿಯೋ ಲಿಂಕ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗ್ತವೆ. ಥ್ಯಾಂಕ್ ಯು.